ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಬಿಗಿನರ್ಸಿಗೋಸ್ಕರ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಈ ಥರ ಕ್ರಾಚೆಟ್, ಟ್ರೈ ಕಲರ್ ಕ್ರಾಚೆಟ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ವೆರಿ ಸಿಂಪಲ್, ವೆರಿ ಈಸಿ ಫಾರ್ ಬಿಗಿನರ್ಸ್. ನಿಧಾನಕ್ಕೆ ಹೇಳ್ಕೊಡ್ತೀನಿ. ವಿಡಿಯೋ ಪೂರ್ತಿ ಆಗುತ್ತನ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಲೆಟ್ ಸ್ಟಾರ್ಟ್. ಫಸ್ಟ್ ನೀವು ಈ ಥರ ರಬ್ಬರ್ ಬ್ಯಾಂಡ್ನ ತಗೋಬೇಕು, ಹೊಸದು. ಇದಕ್ಕೆ ನೀವು ಈ ಥರ ಗಂಟು ಹಾಕೋಬೇಕು. 2 ಗಂಟು ಹಾಕ್ಕೊಳ್ಳಿ, ಟೈಟಾಗಿರುತ್ತೆ ಅಂದರೆ ಹಾಕ್ಕೊಂಬಿಟ್ಟು. ಇವಾಗ ಇದು ಇದೆ ಅಲ್ವಾ, ಇದನ್ನು ಇದಕ್ಕೆ ಬ್ಯಾಲೆನ್ಸ್ ಮಾಡ್ಕೊತ ಎರಡನ್ನೂ ಹಿಂಗೆ ಇಟ್ಕೊಂಡು ಹೋಗಬೇಕು. ಇವಾಗ ಕುಚ್ಚು ಕಲ್ತವರಿಗೆ ಸ್ಟಿಚಸ್ ನೇಮಿಂಗು ಗೊತ್ತಿರುತ್ತೆ. ಕುಚ್ಚು ಕಲಿಲಾರ್ದವರಿಗೆ ಹೇಳ್ತೀನಿ ನೋಡಿ. ಇವಾಗ ಇದನ್ನು ಇಷ್ಟು ಹಾಕ್ಕೊಂಡ್ಮೇಲೆ ಸಿಂಪಲ್ಲು ನಾಟ್ ಹಾಕ್ಕೊಂಡ್ರೆ ಅದಕ್ಕೆ ಈ ನೀಡಲ್ಸ್ನ ಕೆಳಗೆ ತೊಗೋಬೇಕು. ರಬ್ಬರ್ ಕೆಳಗಡೆ ತೊಗೊಂಡ್ಬಿಟ್ಟು ಇಲ್ಲಿದೆ ಅಲ್ವಾ, ಈ ಹುಲ್ಲನ್ನು ನಿಧಾನಕ್ಕೆ ಕೆಳಗಡೆ ತೊಗೊಂಬಂದು, ರಬ್ಬರ್ ಕೆಳಗಡೆ ತೊಗೊಂಬಂದು ಮೇಲ್ ಮಾಡ್ಕೋಬೇಕು. ಮೇಲ್ ಮಾಡಿಕೊಂಡು ಇಲ್ಲಿ ಒಂದು ನಮಗೆ ಹೋಲ್ ಥರ ಸಿಗುತ್ತೆ. ಈ ಹೋಲಿಗೆ ನಾವು ಇದನ್ನು ತಗೊಂಡು ಕೆಳಗಡೆ ಹೋಗ್ಬೇಕು. ನೋಡಿ, ನನ್ನ ನೀಡಲ್ ಹೆಂಗೆ ಹೋಗ್ತಾ ಇದೆ, ಇದ್ರ ಡೌನ್, ಉಲನ್ ಡೌನ್ ಹೋಗ್ಬಿಟ್ಟು ಅದನ್ನು ತಗೊಂಡು ಬಂದು ಇಲ್ಲಿ ಒಂದು ಚೈನ್ ಇರುತ್ತೆ. ಆ ಚೈನಿಗಾದರೆ ಇದು ಲಾಕ್ ಆಗುತ್ತೆ. ಇದು ಲಾಕ್ ಆಯಿತು. ನೆಕ್ಸ್ಟಿಂದ ನಾವು ಸಿಂಗಲ್ ಕ್ರೋಶೆ ಹಾಕಬೇಕು. ಸಿಂಗಲ್ ಕ್ರೋಶೆ ಅಂದರೆ ಇವಾಗ ಈ ನೀಡಲ್ನ ಮತ್ತೆ ನಾವು ರಬ್ಬರ್ ಕೆಳಗಡೆ ಹೋಗ್ಬಿಟ್ಟು ಈ ಉಲನ್ನು ನಾವು ಈ ಥರ ಕೆಳಗಡೆಯಿಂದನೇ ಹೊರಗೆ ತರಬೇಕು. ತಂದಾಗ ಏನು ಸಿಗುತ್ತೆ ನಮಗೆ, ಇಲ್ಲಿ ನಮಗೆ 2 ಯಾರ್ನ್ ಸಿಗುತ್ತೆ, ಉಲನ್ ಸಿಗುತ್ತೆ. ಈ 2 ಉಲನ್ ಒಳಗಡೆ ಈ ಉಲನ್ನ ಸೇರಿಸ್ಬೇಕು. ಇದನ್ನು ನಾವು ಸಿಂಗಲ್ ಕ್ರೋಶೆಟ್ ಅಂತ ಕರಿತೀವಿ. ಇವಾಗ ನೋಡಿ, ಈ ನೀಡಲ್ನ ಡೌನ್ ತೊಗೊಂಡು ಹೋಗ್ಬಿಟ್ಟು ಉಲನ್ನ ತೊಗೊಂಬಂದು ಆದರೆ ಎರಡು ಚೈನ್ ಕಾಣಿಸುತ್ತಲ್ಲ ನಿಮಗೆ, ಅದರೊಳಗಡೆ ಹಾಕ್ಬಿಟ್ರೆ ಇದನ್ನು ನಾವು ಸಿಂಗಲ್ ಕ್ರೋಶೆ ಅಂತ ಕರಿತೀವಿ. ಮತ್ತು ಸೇಮ್ ಪ್ರಾಸೆಸ್ನ ಫುಲ್ ರಬ್ಬರ್ ಫುಲ್ಲು ಹಾಕಬೇಕು. ಕೌಂಟಿಂಗ್ ಆದರೂ ಮಾಡ್ಕೋಬೋದು, ಇಲ್ಲ ಅದೇ ರೀತಿ 90 ಹಾಕ್ಬೋದು. ಡೌನ್ ಹೋದ್ವಿ, ಮತ್ತು ಉಲನ್ನು ಹೊರಗಡೆ ಕೆಳಗಡೆಯಿಂದ ತೊಗೊಂಬಂದ್ವಿ. ಇಲ್ಲಿ 2 ಆಯಿತು. ಈ 2 ಮಧ್ಯಕ್ಕೆ ಈ ಉಲನ್ನು ಹಾಸ್ಬಿಟ್ಟು ತೆಗೆದುಬಿಡೋದು. ನೋಡಿ ಈ ಥರ. ಮತ್ತು ಸೇಮ್ ಪ್ರಾಸೆಸ್. ಇದು ರಬ್ಬರ್ ಕೆಳಗಡೆ ಹೋಗಬೇಕು. ಈ ಉಲನ್ನು ತೊಗೊಂಡು ಬಂದುಬಿಟ್ಟು ಮತ್ತು ಹಿಂಗೆ ಬರುತ್ತೆ, ಟೈಟಾಗಿ ಬರುತ್ತೆ. ಈ ಟೈಟ್ ಆಗದಂಗೆ ನೀವು ಇದನ್ನು ಸ್ವಲ್ಪ ಲೂಸ್ ಮಾಡ್ಕೊಂಡು ಇಲ್ಲಿ ಇಟ್ಕೋಬೇಕು. ಇದು ಬ್ಯಾಲೆನ್ಸು. ಇದನ್ನು ಇಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಈ ಥರ ಮಾಡ್ಕೋಬೇಕು. ಮಾಡಿದ ಮೇಲೆ ಇಲ್ಲಿ ನಿಮಗೆ ಲೆವೆಲ್ಲಾಗಿ ಬರಬೇಕಲ್ವಾ, ಸ್ವಲ್ಪ ಲೂಸ್ ಆಗಿಬಿಟ್ಟು ಅದರ ಲೆವೆಲ್ಲಿಗೆ ಬರ್ಗಿಸ್ಕೋಬೇಕು. ಮತ್ತು ಸೇಮ್ ಡೌನ್ ಹೋಗ್ಬಿಟ್ಟು ಆ ಉಲನ್ನು ತೊಗೊಂಬಂದು ಈ 2 ಯಾರ್ನಿರುತ್ತಲ್ವೋ ಚೈನು ಅದರೊಳಗಡೆ ತಂದರೆ ಈ ಥರ ನಿಮಗೆ ಫಾರ್ಮ್ ಆಗುತ್ತೆ. ಈ ಥರ ನಮಗೆ ದೂರ ಅನಿಸಿದರೆ ನೀವು ಅದನ್ನು ಪುಷ್ ಮಾಡ್ಬೋದು. ಪುಷ್ ಮಾಡಿದರೆ ಎಲ್ಲ ಒಂದು ಕಡೆ ಆಗುತ್ತೆ. ಸೊ ಇದೇ ರೀತಿ ಸಿಂಗಲ್ ಕ್ರೋಶೆನ ಫುಲ್ ರಬ್ಬರ್ ಹಾಕಬೇಕು. ಬೇಸಿಕ್ ಫಸ್ಟ್ ಇದನ್ನು ತೊಗೊಂಬಿಟ್ಟು ಮತ್ತೆ ಈ ಥರ ಬರಬೇಕು. ಸ್ವಲ್ಪ ಲೂಸ್ ಮಾಡಿಕೊಂಡು ಇದ್ರ ಲೆವೆಲ್ಲಾಗಿ ಬರಬೇಕು. ಯಾವಾಗಲೂ ಕ್ರೋಚೆಟ್ಟಲ್ಲಿ ಲೆವೆಲ್ಲು ಇಂಪಾರ್ಟೆಂಟ್. ಎಲ್ಲ ಒಂದೇ ಲೆವೆಲ್ ಇರಬೇಕು. ಕೌಂಟಿಂಗು ಕರೆಕ್ಟಾಗಿ ಬರುತ್ತೆ ಅವಾಗ. ನೋಡಿ ಈ ಥರ ಬರುತ್ತೆ. ಈ ಥರ ಮತ್ತೆ ನಾವು ಡೌನ್ ಹೋಗಬೇಕು. ಮತ್ತು ಈ ಉಲನ್ ತರಬೇಕು. ಮತ್ತು ಇಲ್ಲಿ ನಮಗೆ ಟೈಟ್ ಅನಿಸುತ್ತಲ್ವಾ, ಸೊ ಆವಾಗ ಸ್ವಲ್ಪ ಇದನ್ನೇ ಲೂಸ್ ಮಾಡಬೇಕು. ಸೊ ಮತ್ತೆ ಲೂಸ್ ಮಾಡಿಕೊಂಡು ಈ ಹ್ಯಾಂಡನ್ನ ಬಿಡಬಾರ್ದು. ಈ ಹ್ಯಾಂಡನ್ನ ಇದರಲ್ಲಿ ಇಟ್ಕೊಂಡು ಮತ್ತು ಇದರೊಳಗಡೆಯಿಂದ ಇದರೊಳಗಡೆ ಹಾಕಬೇಕು. ಸೇಮ್ ಪ್ರಾಸೆಸ್ ಕಂಟಿನ್ಯೂ ಮಾಡಿ. ಹಿಂದುಗಡೆ ಉಲನ್ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಅದ್ರ ಗುಂಟ ಇಟ್ಕೊಂಡ್ಬಿಟ್ಟು ಮಾಡಬೇಕು. ಈ ಥರ ಆಗುತ್ತೆ. ಸ್ವಲ್ಪ ಎಳೆದ್ರೆ ಈ ಥರ. ಸೊ ಈ ರೀತಿ ಪೂರ್ತಿ ರಬ್ಬರ್ನ ಹಾಕಬೇಕು. ನೋಡಿ ಈ ರೀತಿ ಹಾಕಬೇಕು. ಈ ರೀತಿಯಾಗಿ ಲಾಸ್ಟ್ ಸ್ಟಿಚ್ಚು ಸ್ವಲ್ಪ ಎದ್ದೇಳಿಸ್ಬೇಕು. ಈ ಥರ ಮೇಲ್ತನ ಮಾಡಿಬಿಟ್ಟು ಅದಕ್ಕೆ ಮೇಲ್ತನ ಮಾಡಿ
ಅದನ್ನು ಲಾಕ್ ಮಾಡಬೇಕಲ್ಲ. ಹೆಂಗೆ ಲಾಕ್ ಮಾಡಬೇಕಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಮಾಡಿರ್ತೀರಲ್ವ, ಸ್ಟಾರ್ಟಿಂಗ್ ಅದರೊಳಗಡೆ ಹಾಕಬೇಕು. ಹಾಕಿ ಅದನ್ನು ತೊಗೊಂಬಂದು ಮತ್ತು ಈ ಥರ ಇಲ್ಲಿ ನಮಗೆ 2 ಚೈನ್ ಸಿಗುತ್ತೆ. ಈ 2 ಚೈನ್ನ ನಾವು ಮತ್ತೆ ಸಿಂಗಲ್ ಕ್ರೋಶ ಹಾಕಬಾರ್ದು. ಸಿಂಗಲ್ ಕ್ರೋಶ ಹಾಕೋಂಗಿಲ್ಲ. ಇದೇ ಸ್ಟಿಚ್ನ 1 ಸ್ಟಿಚ್ 2 ಸ್ಟಿಚ್ ಇರುತ್ತಲ್ವ, ಆ 1 ಸ್ಟಿಚ್ನ ತೊಗೊಂಡ್ಬಿಟ್ಟು ಇನ್ನೊಂದರೊಳಗಡೆ ಹೋಗಬೇಕು. ಇದನ್ನು ಸ್ಲಿಪ್ ಸ್ಟಿಚ್ ಅಂತ ಕರೀತಾರೆ. ಸ್ಲಿಪ್ ಸ್ಟಿಚ್ ಅಂದರೆ ಲಾಕ್ ಆಗುತ್ತೆ. ಮತ್ತು ಒಂದು ಚೈನ್ ಹಾಕಿಬಿಟ್ಟು ನಾವು ಅದನ್ನು ಸ್ವಲ್ಪ ಮುಂದೆ ಮಾಡಿ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಇವಾಗ ಹಿಂಗೆ ಹೇಳಿದ್ರೆ ಅದು ಲಾಕ್ ಆಯಿತು. ಇದು ಬೇಸಿಕ್, ಇದು ಬೇಸು. ಇದೇನಿದೆ ಅಲ್ಲ, ಈ ಬೇಸು, ಇದ್ರದ್ದು ಬೇಸು ಆಯಿತು. ಇಲ್ಲಿ ಇವಾಗ ನಿಮಗೆ ಎಕ್ಸ್ಟ್ರಾ ಇಳಿದಿರೋದನ್ನು ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡಿಕೊಂಡು ಹೆಚ್ಚಿಗೆ ಇರೋ ಏರ್ನ ಏನು ಮಾಡೋಣ, ನಾವು ಹಿಂದುಗಡೆ ನೀಟ್ ಫಿನಿಷಿಂಗಿಗೆ ಇದರೊಳಗಡೆಯಿಂದ ಇದರೊಳಗಡೆ ಬಂದುಬಿಟ್ರೆ ನೀಟ್ ಫಿನಿಷಿಂಗ್ ಕಾಣಿಸುತ್ತೆ. ಈ ಥರ ಆಗುತ್ತೆ. ನೆಕ್ಸ್ಟು ನಾವು ವೈಟ್ ಕಲರ್ ಥ್ರೆಡ್ನ ತಗೊಳ್ಳೋಣ. ವೈಟ್ ಕಲರಿಂದ ಹಸಿರು, ಬಿಳಿ, ಕೇಸರಿ, ಬಿಳಿ, ಹಸಿರು ಅಲ್ವಾ. ಸೊ ಇವಾಗ ನಾವು ವೈಟ್ ಯಾರ್ನ್ ತೊಗೊಳ್ಳೋಣಂತೆ. ಇದನ್ನು ತಿಕ್ನೆಸ್ ನೋಡಿ ತೊಗೊಳ್ಳಿ. ಭಾಳ ತಿಕ್ಕಿದ್ರೆ ನಿಮಗೆ ಶೇಪ್ ಚೆನ್ನಾಗಿ ಬರೋಲ್ಲ. ಸ್ವಲ್ಪ ಮೀಡಿಯಮ್ ಆಗಿರಲಿ. ಇದನ್ನೇನು ಮಾಡಬೇಕು, ಈ ಥರ ಸುತ್ಕೋಬೇಕು. ಕೈಗೆ 2 ಸಲ ಸುತ್ಕೊಂಡು ಇದು ಟೈಟ್ ಇರಬೇಕು. ಇದು ಎಷ್ಟು ಟೈಟ್ ಇರುತ್ತೋ ಅಷ್ಟು ನಿಮಗೆ ನಾಟ್ಸ್ ಚೆನ್ನಾಗಿ ಬರುತ್ತೆ. ಇವಾಗ ಆಯ್ತಲ್ವ. ಎಲ್ಲಿ ನಾಟ್ ಹಾಕಿತ್ತೆ ಲಾಸ್ಟಿಗೆ ಇಲ್ಲಿ ಹಾಕಿ, ಇಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಒಂದು ನಿಮಗೆ ಹಾಕಿರ್ತೀರಲ್ವ ಹೋಲ್ ಕಾಣಿಸುತ್ತೆ, ಅಲ್ಲಿಂದ ನಿಧಾನಕ್ಕೆ ತೊಗೊಂಬರ್ಬೇಕು. ಪೂರ್ತಿ ಎಳೆದು ಬಿಡಬೇಡ್ರಿ. ಎಳೆದು ಇದು ಹೊರಗೆ ಬಂದುಬಿಡುತ್ತೆ. ಸ್ವಲ್ಪ ಹಿಂದ್ಗಡೆ ಇದು ಇರಲಿ, ಇದು ಹಿಡ್ಕೋಬೇಕು. ಇದು ಹಿಡ್ಕೊಂಡು ಇದು ಇರುತ್ತಲ್ವ, ಇದರಲ್ಲಿ ನಾವು ಸಿಂಗಲ್ ಚೈನ್ ಹಾಕಬೇಕು. 1 ಚೈನ್ ಹಾಕಿದರೆ ಅದು ಲಾಕ್ ಆಯಿತು. ಈಗ ಪೆಟಲ್ಸ್ ಥರ ಬೇಕಲ್ವಾ, ಸೊ ಅದಕ್ಕೆ 1 ಚೈನ್ ಆಗಿದೆ ಆವಾಗಲೇ. 2, 3 ಚೈನ್ಸ್ ಹಾಕ್ಕೊಂಡ್ರೆ 3 ಚೈನ್ ಹಾಕ್ಕೊಂಡ್ಮೇಲೆ ಅದಕ್ಕೆ ಯಾರ್ನ ಓವರ್ ಮಾಡಬೇಕಂದ್ರೆ ನಾವು ಈ ನೀಡಲ್ನ ಕೆಳಗಡೆ ತೊಗೊಂಡೋಗಿ ಅದನ್ನು ಈ ಥರ ಸಿಂಗಲ್ ಯಾರ್ನ ಮಾಡ್ಕೋಬೇಕು. ಹಿಂಗೆ ಇರುತ್ತಲ್ವ, ಇದನ್ನು ಕೆಳಗಡೆ ತೊಗೊಂಡು 1 ಸುತ್ತು ಹಾಕಬೇಕು. 1 ಸುತ್ತು ಒಂದು ಸುತ್ತು ಹಾಕಿಬಿಟ್ಟು ಸೇಮು ಇಲ್ಲಿರುತ್ತಲ್ವ, ಈ ಹೋಲಿಗೆ ಸ್ಟಾರ್ಟಿಂಗ್ ಎಲ್ಲಿ ಮಾಡಿದ್ರಿ ನೀವು ಲಾಕು, ಅದೇ ಹೋಲಿಗೆ ತೊಗೊಂಬರ್ಬೇಕು. ಅದು ಸಿಗುತ್ತೆ ನಿಮಗೆ. ತೊಗೊಂಬಂದು ನೀವು 3 ಚೈನ್ಸ್ ಹಾಕಿದ್ರಲ್ವ, ಅದೇ ಲೆಂತಿಗೆ ಎಳ್ಕೋಬೇಕು. ಎಳ್ಕೊಂಡ್ರೆ ನಮಗಿಲ್ಲಿ 3 ಸಿಗುತ್ತೆ. ಈ 2 ಅಲ್ಲಿ ಒಳಗಾಸಿ ನಾವು ತಕ್ಕೋಬೇಕು ಯಾರನ್ನ. ಈ 2 ಯಾರ್ನಿದೆ ಅಲ್ವಾ, ಸ್ಟಾರ್ಟಿಂಗ್ 2 ಯಾರ್ನು, ಅದರಿಂದ ನಾವು ತಕ್ಕೋಬೇಕು. ಇದು ಸೇಮ್ ಅಷ್ಟೇ. ಮತ್ತೆ ಡೌನ್ ಹೋಗ್ಬಿಡಿ. ಡೌನ್ ಹೋಗಿ ಆ ಯಾರ್ನ ತೊಗೊಂಬಂದು 2ರಲ್ಲೊಂದು ಮತ್ತು 2ರಲ್ಲೊಂದು, ಇದನ್ನು ಸಿಂಗಲ್ ಕ್ರೋಶೆ ಅಂತಾರೆ. ಅಂದರೆ ಇದು ಒಂದು ಕಂಬ ಆಯಿತು. ನಮಗೆ ಒಂದು ಕಂಬ ಫಾರ್ಮ್ ಆಯಿತು. ಸೇಮ್ ಇದೇ ರೀತಿಯೇ ಎಲ್ಲ ಹೋಲ್ಗಳು ಇರುತ್ತಲ್ಲ, ನಾವು ಹೋಲ್ ಮಾಡಿರ್ತೀವಿ, ನಿಮಗೆ ಕಾಣಿಸುತ್ತೆ, ಹಾಕ್ತಾ ಹೋದ್ರೆ ಕಾಣಿಸುತ್ತೆ. ಆ ಹೋಲಲ್ಲಿ ನಿಮಗೆ ಬೌನ್ಸ್ ಬೇಕಂದರೆ 1ರಲ್ಲಿ 3 ಹಾಕ್ಬೋದು, 2 ಹಾಕ್ಬೋದು, ಸಿಂಗಲ್ಲು ಹಾಕ್ಬೋದು, ನಿಮ್ಮ ಇಶ್ಯೂ. ನಾನು 1ರಲ್ಲಿ 2 ಹಾಕ್ತೀನಿ. 2 ಹಾಕ್ಕೋತಾ ಹೋಗ್ಬೇಕು. ಇವಾಗ ಒತ್ತೆ ಯಾರ್ನ ತೊಗೊಂಡ್ರೆ ಯಾರನ್ನೂ ಓವರ್ 1 ಸುತ್ತು ಹಾಕ್ಕೊಂಡು ಅದ್ರ ನೆಕ್ಸ್ಟ್ ಚೈನ್ ಇರುತ್ತಲ್ವ, ಅಲ್ಲಿ ಹೋಗಬೇಕು. ಅಲ್ಲಿ ಹೋಗಿ ಮತ್ತೆ ಅದನ್ನು ಹಿಂಗೆ ತೊಗೊಂಡು ಬಂದು, ಇದು ಲೂಸ್ ಆಗ್ತಾ ಇರುತ್ತೆ, ನೀವು ಅವಾಗವಾಗ ಸುತ್ಕೋತಾ ಇರಬೇಕು. ಇಲ್ಲಿಗೆ ಅಕಾರ್ಡಿಂಗ್ ಟು ದಿಸ್ ಈ ಥರ ಇದಕ್ಕೂ ಡಿಸ್ಟೆನ್ಸ್ ಟೈಟಾಗಿರ್ಬೇಕು ಅಷ್ಟೆ. ಟೈಟಾಗಿದ್ದರೆ ನಮಗೆ ನಾಟ್ಸು ಚೆನ್ನಾಗಿ ಬರುತ್ತೆ. ಮತ್ತು 2ರಲ್ಲೊಂದು ಮತ್ತು ನಾರ್ಮಲ್ 1ರಲ್ಲೇ 2 ಹಾಕ್ತಾಯಿದ್ದೀನಿ. ಒಂದು ಹೋಲಲ್ಲೇ 2, 3 ಹಾಕಿದರೆ ನಮಗೆ ಸ್ವಲ್ಪ ಬೌನ್ಸಿ ಥರ ಕಾಣಿಸುತ್ತೆ. ಬೌನ್ಸಿ ಥರ ಬೇಡ ನಮಗೆ, ಪ್ಲೇನಾಗಿ ಸಿಂಪಲಾಗಿ ಇರಲಿ ಅಂದರೆ ಈ ಥರ
ಈ ಥರ ಇಷ್ಟೇ ಸಾಕು ಅಂದರೆ ಸಿಂಗಲ್ಲಲ್ಲಿ ಒಂದೊಂದು ಹಾಕ್ಕೊಂಡು ಹೋಗೋದು. ಇಲ್ಲ ನಮಗೆ ಈ ಥರ ಸ್ವಲ್ಪ ಬೌನ್ಸಿ ಥರ ಬೇಕು ಅಂದರೆ ನಮಗೆ 1ರಲ್ಲಿ 2 3 ಆ ಥರ ಹಾಕ್ಕೋತಾ ಹೋಗಬೇಕು. ಸೊ ನಾನು ಇವಾಗ 1ರಲ್ಲಿ 2 ಹಾಕ್ತಾಯಿದ್ದೀನಿ. 2ರಲ್ಲೊಂದು 2ರಲ್ಲೊಂದು ಮತ್ತು ಸೇಮ್ ಇದು ಟೈಟ್ ಮಾಡ್ಕೊಳ್ಳಿ. ನಿಮಗೆ ಹೆಂಗೆ ಕರೆಕ್ಟಾಗಿ ಆಗುತ್ತೋ ಆ ಥರ. ಮತ್ತು ಒಂದು ಸುತ್ತು ಹಾಕಬೇಕು. ಇದು 2 ಹಾಕಿದ್ನಲ್ವ, ನೆಕ್ಸ್ಟ್ ಹೋಲ್ ಇರುತ್ತೆ, ಆ ಹೋಲಿಗೆ ಹಾಕಿಬಿಟ್ಟು ಮತ್ತು ಯಾರನ್ನ ತಂದು ಅದು ಈ ಹೈಟಿಗೆ ತಂದುಬಿಟ್ಟು ಮತ್ತೆ 2ರಲ್ಲೊಂದು 2ರಲ್ಲೊಂದು ಇದೇ ರೀತಿ ಎಲ್ಲ ಕಡೆ ಹಾಕ್ಕೋತಾ ಬರಬೇಕು. ನೋಡಿ ಫ್ರೆಂಡ್ಸ್, ಇದು ಸೆಕೆಂಡ್ ರೋ. ಈ ಥರ ಹೇಳಿದ್ನೆಲ್ಲ 3 ಚೈನ್ಸ್ ಹಾಕ್ಕೊಂಡು ಓವರ್ ಇದು ಯಾರ್ನ್ ಮಾಡಿಬಿಟ್ಟು ನಾವು ಸಿಂಗಲ್ ಕ್ರೋಶ ಮಾಡ್ತಾ ಹೋದ್ವಲ್ಲ, ಅದು ಈ ಥರ ಫುಲ್ಲು ನಮಗೆ ಒಂದು ರೌಂಡ್ ಮಾಡ್ಕೊಂಡಾದಮೇಲೆ ಇಲ್ಲೇನು ಮಾಡಬೇಕು, ಲಾಸ್ಟಿಗೆ ಈ ಥರ ಇದು ಇರುತ್ತಲ್ವ, ಇದನ್ನು ಫಸ್ಟ್ ಮಾಡಿರ್ತೀರಲ್ಲ, ಆ ಫಸ್ಟ್ ಇದಕ್ಕೆ ಹೋಲ್ ಒಳಗಡೆ ಹಾಕಬೇಕು. ಈ ಥರ ಹಾಕ್ಕೊಂಡು ಈ ಯಾರನ್ನ ತೊಗೊಂಬರ್ಬೇಕು, ಹೊರಗಡೆ ತೊಗೊಂಬಂದರೆ ಈ ಥರ ನಮಗೆ 2 ಸಿಗುತ್ತೆ, 2 ಚೈನ್ ಸಿಗುತ್ತೆ. ಈ ಚೈನಲ್ಲಿ ಒಂದೊಂದು ಚೈನನ್ನು ಹೇಳಿದ್ನೆಲ್ಲ ಸ್ಲಿಪ್ ಸ್ಟಿಚ್ ಅಂತಾರೆ. ಒಂದು ಚೈನ್ ಒಳಗೆ ಹಾಕ್ಬಿಟ್ಟು ನಾವು ಲಾಕ್ ಮಾಡಿಬಿಟ್ರೆ ಟೈಟಾಗಿ ಲಾಕ್ ಆಗುತ್ತೆ. ಇದು ಲಾಕ್ ಆಗುತ್ತೆ. ಇಲ್ಲಿಂದ ಮತ್ತೆ ಒಂದು ಚೈನ್ ಹಾಕಿಬಿಟ್ಟು ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಕಟ್ ಮಾಡಿ ಇದು ಎಳಿಬೇಕು, ಹಿಂಗೆ ಎಳಿಬಾರ್ದು. ಹಿಂಗೆ ಎಳೆದುಬಿಟ್ರೆ ಈ ಥರ ಇರುತ್ತೆ, ಹಿಂಗೆ ಎಳೆದುಬಿಟ್ರೆ ಬಿಚ್ಚೋಗ್ಬಿಡುತ್ತೆ, ಇದು ಬಿಚ್ಚೋಗ್ಬಿಡುತ್ತೆ. ಯಾವಾಗಲೂ ಇದರ ಅಪೋಸಿಟ್ ಇರುತ್ತಲ್ವ, ಹಿಂಗೆ ಎಳಿಬೇಕು. ಇದು ಎಳೆದ್ರೆ ಟೈಟ್ ಆಯಿತು. ಇವಾಗ ಟೈಟ್ ಆಯಿತು. ಈ ಯಾರ್ನ್ ಇದೆ ಅಲ್ವಾ, ಈ ಯಾರ್ನ ನಾವೇನು ಮಾಡಬೇಕು, ಬ್ಯಾಕ್ ಸೈಡಲ್ಲಿ ಫಿನಿಶಿಂಗ್ ನೀಟಾಗಿ ಇರಲಿ ಅಂತ ನಾವು ಸ್ವಲ್ಪ ಈ ಥರ ಒಳಗಡೆ ಬರೋಂಗೆ ಮಾಡ್ಕೋಬೇಕು. ಮಾಡಿ ಎಕ್ಸ್ಟ್ರಾ ಏನೇನು ಯಾರ್ನ್ ಇರುತ್ತೆ ನಿಮಗೆ ಕಾಣಿಸುತ್ತೋ ಎಕ್ಸ್ಟ್ರಾ ಯಾರ್ನೆಲ್ಲ ಕಟ್ ಮಾಡಿಬಿಡ್ಬೇಕು. ಕಟ್ ಮಾಡಿದ್ರೆ ಈ ಥರ ನಿಮಗೆ ಸೆಕೆಂಡ್ ರೌಂಡ್ ಸಿಗುತ್ತೆ. ಇದು ಆಯಿತು. ಇದು ಆದಮೇಲೆ ನೆಕ್ಸ್ಟ್ ನಾವು ಆರೆಂಜ್ ಕಲರ್ನ ತೊಗೊಂಡ್ವಿ. ನೋಡಿ, ಆರೆಂಜ್ ಕಲರ್ ಥ್ರೆಡ್ ತೊಗೊಂಡ್ವಿ. ಸೇಮ್ ಒಬ್ಬರು ಬೇಕಂದರೆ ನೀವು ಇಲ್ಲಿ ಈ ಥರ ಹೂವಿಗೆ ಹಾಕ್ತೀವಲ್ಲ ಆ ಥರ ಗಂಟು ಕೂಡ ಹಾಕ್ಕೋಬೋದು. ಬೇಡ ನಮಗೆ ಅಂದರೆ ಕೈಗೆ ಸುತ್ಕೊಂಡ್ಬಿಟ್ಟು ಇಲ್ಲೇನು ಎಂಡಾಗಿರುತ್ತಲ್ವ, ಅದು ಬ್ಯಾಕಲ್ಲಿ ಸ್ವಲ್ಪ ಇಡಬೇಕು. ನೋಡಿ, ಬ್ಯಾಕಲ್ಲಿ ಸ್ವಲ್ಪ ಬಿಟ್ಟಿದ್ದೀನಿ. ನೆಕ್ಸ್ಟ್ ಅದನ್ನು ಆಮೇಲೆ ಕಟ್ ಮಾಡ್ಕೋಬೋದು. ಬಿಟ್ಬಿಟ್ಟು ಸೇಮ್ ಪ್ರಾಸೆಸ್ ಮತ್ತು ನಾವು ಇದನ್ನು ಇಲ್ಲೊಂದು ಹೋಲ್ ಕಾಣಿಸುತ್ತೆ ನಮಗೆ, ಆ ಹೋಲಿಂದ ಮತ್ತೆ ಯಾರನ್ನ ಹೊರಗೆ ತೆಗಿಬೇಕು. ಈ ಬ್ಯಾಕ್ ಯಾರ್ನಿದೆ ಅಲ್ವಾ, ಇದನ್ನು ನಾವು ಟೈಟಾಗಿ ಇಟ್ಕೊಂಡಿರ್ಬೇಕು. ಇದು ಲೂಸ್ ಬಿಟ್ಬಿಟ್ರೆ ಹೊರಗಡೆ ಇದು ಹೊರಗೆ ಬಂದುಬಿಡುತ್ತೆ. ಬ್ಯಾಕ್ ಯಾರ್ನ ಈ ಥರ ಟೈಟಾಗಿ ಇಟ್ಕೋಬೇಕು. ಇದನ್ನು ಹಿಂಗೆ ಟೈಟಾಗಿ ಇಟ್ಕೊಂಡು ಆಮೇಲೆ ಇದನ್ನು ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು. ನಿಮ್ದು ಏನಂದರೆ 2 ಕೈ ಕೂಡ ಬ್ಯಾಲೆನ್ಸ್ ಮಾಡ್ಕೋತಾ ಇರಬೇಕು. ನೋಡಿ, ಇದನ್ನು ಟೈಟಾಗಿ ಹಿಡಿದು ನೆಕ್ಸ್ಟ್ ಇದು ಟೈಟ್ ಆದ ಇವಾಗ ನಾವು ಇಲ್ಲಿ ಒಂದು ಚೈನ್ ಲಾಕ್ ಮಾಡೋಣ. ಇದು ಚೈನ್ ಲಾಕ್ ಆಯಿತು. ಅದ್ರ ಚೈನ್ ಒಳಗಡೆಯಿಂದ ಹೊರಗೆ ತಂದರೆ ಇದು ಲಾಕ್. ಇಲ್ಲಿಂದ ನಾವು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್, 1 ಇಲ್ಲಿ ಮತ್ತೆ ಇದು ತೊಗೊಂಬಿಟ್ಟು ಈ ಗ್ಯಾಪ್ ಇರುತ್ತಲ್ಲ ಅದರೊಳಗಡೆ ಬರೋದು. ಮತ್ತು ಈ ಥರ ಹೋಗ್ಬೇಕು ಕೆಳಗಡೆ, ಉಲನ್ ಕೆಳಗಡೆ ಹೋಗಿ ಅದು ಒಂದು ಚೈನ್ ಮಾಡಿರ್ತೀರಲ್ಲ ಅದ್ರ ಒಳಗಿಂದ ಮತ್ತೆ ಆ ಉಲನ್ನು ಹೊರಗೆ ತೆಗಿ. ಈ ಥರ 3 ಚೈನ್ಸ್ ಹಾಕಬೇಕು. ಈ ಥರ 3 ಚೈನ್ಸ್ ಹಾಕಿದ ಮೇಲೆ ಇಲ್ಲಿ ಒಂದು ಕಂಬ ಕಾಣಿಸುತ್ತೆ. ಈ ಥರ ನಿಮಗೆ ಜೋರಾಗಿ ಹೇಳಿದ್ರೆ ಗೊತ್ತಾಗುತ್ತೆ ಕಂಬ, ಹೌದಾ? ಈ ಒಂದು ಕಂಬನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಕಂಬಕ್ಕೆ ಹಾಕಬೇಕು. ಈ ಕಂಬಕ್ಕೆ ಹಾಕಬೇಕು. ಹಾಕಿ ಮತ್ತು ನಾವು 2 ಇರುತ್ತಲ್ವ, 2 ಉಲನಿಂದ ಮತ್ತೆ ಒಳಗಡೆ ಹಾಸಿ ತೆಗಿಬೇಕು. ಅದು ಲಾಕ್ ಆಗಿ ಸೇಮ್ ಅಗೇನ್ 3 ಚೈನ್ಸ್, 1 2 3 ಚೈನ್ ಹಾಕಿಬಿಟ್ಟು
ಮತ್ತು ಸೇಮ್ ಇಲ್ಲಿ ನೋಡಿ ಈ ಥರ ಗೊತ್ತಾಗುತ್ತೆ ನಿಮಗೆ ಜೋರಾಗಿ ಹೇಳಿದರೆ. ಒಂದು ಕಂಬ ಬಿಟ್ಟು ಇನ್ನೊಂದು ಕಂಬಕ್ಕೆ ಒಳಗಡೆ ಹಾಕಿಬಿಟ್ಟು ತಕ್ಕೋಬೇಕು. ತಕ್ಕೊಂಡ್ರೆ ನಮಗೆ ಇಲ್ಲಿ ಎರಡು ಸಿಗುತ್ತೆ, 2 ಲೈನ್ ಸಿಗುತ್ತೆ. ಆ ಎರಡರನ್ನು ಒಳಗಡೆ ಸೇರಿಸ್ಬಿಟ್ಟು ಒಂದು ಮಾಡಬೇಕು. ಮತ್ತು ಸೇಮ್ ಪ್ರಾಸೆಸ್ 1 2 3 ಈ ಥರ ಮಾಡಿ ಮತ್ತೆ ಸೇಮ್ ಒಂದು ಕಂಬ ಬಿಟ್ಟು ಇನ್ನೊಂದು ಕಂಬಕ್ಕೆ ಹಾಕಿ ತಕ್ಕೊಂಡ್ಬಿಟ್ಟು ಆ ಎರಡನ್ನು ಏನಿರುತ್ತಲ್ಲ ಎರಡರ ಒಳಗಡೆ ಹಾಕಿಬಿಟ್ಟು ಲಾಕ್ ಮಾಡಬೇಕು. ಸೇಮ್ ಪ್ರಾಸೆಸ್ನ ಕಂಟಿನ್ಯೂ ಆಗಿ ಮಾಡಬೇಕು. ಕಂಟಿನ್ಯೂ ಮಾಡಿದ್ಮೇಲೆ ಇಲ್ಲಿ ಲಾಕ್ ಮಾಡಬೇಕಲ್ವಾ, ಸೇಮ್ ಲಾಕ್ ಸಿಸ್ಟಮ್ ಇಲ್ಲೆರಡಕ್ಕೂ ಹೇಳ್ಕೊಟ್ಟಿದ್ನಲ್ಲ ಅದೇ ರೀತಿಯೇ ಇದು ಎಂಡ್ ಆಗುತ್ತಲ್ವ, ಇದರೊಳಗಡೆ ತೊಗೊಂಡ್ಬಿಟ್ಟು ಲಾಕ್ ಮಾಡಿಬಿಡಿ. ಅಷ್ಟೇ, ಲಾಕ್ ಆಗುತ್ತೆ. ಲಾಕ್ ಆದರೆ ನಿಮ್ಮದು ಬ್ಯೂಟಿಫುಲ್ ಟ್ರೈ ಕಲರ್ ಕ್ರಾಚೆಟ್ ರೆಡಿ ಟು ವೇರ್. ನೀವು ಬೇಕಂದರೆ ಬೌನ್ಸಿ ಬೇಡ ಅಂದರೆ ಈ ಥರನೂ ಹಾಕ್ಕೋಬೋದು, ಬೌನ್ಸಿ ಬೇಕು ಅಂದರೆ ಈ ಥರನೂ ಹಾಕ್ಕೋಬೋದು, ಸ್ವಲ್ಪ ಕಡಿಮೆ ಬೌನ್ಸಿ ಬೇಕಂದರೆ ಈ ಥರನೂ ಹಾಕ್ಕೋಬೋದು. ಒಂದರಲ್ಲಿ ನೀವು 2 ಕಂಬ ಮಾಡಿದರೆ ಬೌನ್ಸಿ ಆಗುತ್ತೆ, ಒಂದರಲ್ಲಿ ಒಂದೇ ಕಂಬ ಮಾಡಿದರೆ ಪ್ಲೇನಾಗಿ ಈ ಥರ ಪ್ಲೇನಾಗಿರುತ್ತೆ. ಬೌನ್ಸಿ ಬೇಕಂದರೆ ಒಂದು ಕಂಬದಲ್ಲಿ ನೋಡಿ 1 2 3 ಮಾಡಿದ್ದೀನಿ, ಒಂದು ಕಂಬದಲ್ಲಿ 1 2 3 ಈ ಥರ 3 3 4 4 ಹಾಕಿದರೆ ಬೌನ್ಸಿ ಆಗುತ್ತೆ. ಸೊ ಇದೇ ಥರನೇ ಸ್ಮಾಲ್ ಕ್ಲಿಪ್ಸ್ ಮಾಡ್ಬೋದು. ಕ್ಲಿಪ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನಿಮಗೆ ಯಾವ್ದು ಬೇಕು ಹೇಳಿ ಅದನ್ನು ಮಾಡ್ತೀನಿ. ನೀವು ವಿಡಿಯೋಗೆ ಸಪೋರ್ಟ್ ಮಾಡಿದರೆ ನನಗೂ ಇನ್ನೂ ನಿಮಗೆ ತುಂಬ ಡಿಸೈನ್ಸ್ ತೋರ್ಸೋಕ್ಕೆ ನನಗೂ ಖುಷಿ ಆಗುತ್ತೆ. ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ನಿಮ್ಮ ಒಂದು ಸಪೋರ್ಟು ನನಗೆ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.